ರಾಘವ್ ಸರ್, ಸರ್ ಸ್ವಲ್ಪ ನೋಡಿ ಸರ್. ಅಮ್ಮನ ಮೇಲೆ ಏನ್ ಕೋಪ ಸರ್? ನಾನು ಏನ್ ತಪ್ಪು ಮಾಡಿದ್ದೀನಿ ಹೇಳಿ ಸರ್. ನೀವ್ ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು. ಹೇಳಿ ಸರ್. ಇಟ್ಕೊಳ್ಳಿ ಸ್ವಲ್ಪ. ನೀವು ಮಾಡಿರೋ ತಪ್ಪು ನಿಮ್ಗೆ ಗೊತ್ತಿಲ್ಲ. ನಾನು ಹೆಂಗ್ ಮಾತಾಡ್ಬೇಕು? ಬಾಯಲ್ಲಿ ಮಾತಾಡು. ನಂಗೆ ನಿಮ್ಮ ಹತ್ರ ಮಾತಾಡಕ್ ಇಷ್ಟ ಇಲ್ಲ, ಹೋಗಿ. ಹೇಳು ಕಂದ, ಏನ್ ವಿಚಾರ ಸರಿಯಾಗಿ ಹೇಳು ನನ್ಗೆ. ಹೇಳಲ್ಲ, ನಂಗೆ ಇಷ್ಟ ಇಲ್ಲ, ಹೋಗಿ. ನೋಡು, ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ಹೇಳು. ಬೇಕಾದ್ರೆ ನಾನು ನಿನ್ನ ಹತ್ರ ಸಾರಿ ಕೇಳ್ತೀನಿ, ಪ್ಲೀಸ್ ಪ್ಲೀಸ್. ಅದೆಲ್ಲ ಬೇಡ. ನಾಡಿದ್ದೇಂಡೆ? ನಾಳೆ ಸಂಡೇ, ನಾಡಿದ್ದು ಮಂಡೇ ಅಲ್ವಾ? ಅದು ನನಗೆ ಗೊತ್ತು. ಮತ್ತೇನಂತ ಹೇಳು ನೋಡೋಣ. ನಾಡಿದ್ದೇನ್ ಡೇಟು? ನಾಡಿದ್ದು. ಓಹೋ, ನಾಡಿದ್ದು ನನ್ ಮಗನ್ ಬರ್ತ್ಡೇ ಅಲ್ವಾ? ಮಿಸೆ ಮಾಮ ನೋಡಿದ್ರ ನಾಡಿದ್ದೇನ್ ಸ್ಪೆಷಲ್ ಡೇ ಅಂತ ಗೊತ್ತೇ ಇಲ್ಲ. ಹೌದಲ್ಲಪ್ಪ, ಅಮ್ಮಂಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ನಿಮ್ಮ ಅತ್ತೆಗೂ ಗೊತ್ತಿಲ್ಲ. ಏನಂತ ವಿಶೇಷ ಅವತ್ತು? ಒಂದ್ ನಿಮಿಷ ಫೋನ್ ಕೊಡಿ ಮಾಮ. ಫೋನಾ? ಯಾಕಪ್ಪ? ಕೊಡಿ, ಹೇಳ್ತೀನಿ. ಲಾಕ್ ಓಪನ್ ಮಾಡ್ಕೊಡ್ಲಾ, ಹಂಗೆ ಕೊಡ್ಲಾ? ಲಾಕ್ ಓಪನ್ ಮಾಡ್ಕೊಡಿ. ತಗೊಳಪ್ಪ. ನಾಡಿದ್ದು ನಿನ್ ಹುಟ್ಟದ ಹಬ್ಬ ಅಂತ ನನಗೆ ಗೊತ್ತು. ಆದ್ರೆ ಅದನ್ನ ನಿನ್ ಹತ್ರ ಹೇಳ್ಕೊಳ್ಳೋ ಅಂತ ಪರಿಸ್ಥಿತಿಲಿ ನಾನಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಹೇಳಿ ಸರ್. ಹಲೋ ಅಪ್ಪ, ನಾನ್ ರಾಘವ್ ಮಾತಾಡ್ತಾ ಇದ್ದೀನಿ. ನೀನ್ ಯಾಕೆ ವೀರಣ್ಣ ಸರ್ ಫೋನಿಂದ ಫೋನ್ ಮಾಡ್ತಿದ್ಯಾ? ನೋಡಪ್ಪ, ಇಲ್ಲ ಅಮ್ಮಂಗ್ ನಾಡಿದ್ದೇನ್ ಸ್ಪೆಷಲ್ ಡೇ ಅಂತ ಗೊತ್ತಿಲ್ಲ. ರಾಘವ್, ನಿಂಗೆ ಹೇಳಿದ್ದೀನಿ ತಾನೇ ನಾನು, ಅಲ್ಲಿ ಹೋದ್ಮೇಲೆ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ. ಯಾಕೆ ಎಲ್ಲರಿಗೂ ತೊಂದರೆ ಕೊಡ್ತಾ ಇದೀಯಾ? ಅದೆಲ್ಲ ನಂಗೆ ಗೊತ್ತಿಲ್ಲ, ನೀವೇ ಹೇಳ್ಬಿಡಿ ನಾಡಿದ್ದೇನ್ ಸ್ಪೆಷಲ್ ಡೇ ಅಂತ. ವೀರಣ್ಣ ಸರ್ ಫೋನ್ ಕೊಡು. ತಗೊಳ್ಳಿ ಅಪ್ಪ, ನಿಮ್ಮ ಹತ್ರ ಮಾತಾಡ್ಬೇಕಂತೆ. ನನ್ನ ಹತ್ರ ಏನ್ ಮಾತಾಡ್ಬೇಕಂತ ಕಂದ? ಅಣ್ಣ, ಲೌಡ್ ಸ್ಪೀಕರ್ ಹಾಕು. ಹಾಕ್ತೀನಮ್ಮ. ಸುಶಾಂತ್ ಅವರೇ. ಸರ್, ನಾಳಿದ್ದು ರಾಘವ್ದು ಬರ್ತ್ಡೇ. ಅವನಿಗೆ ಬೇರೆ ಏನು ವಿಷಯ ಗೊತ್ತಿಲ್ಲ, ಸೊ ಹಾಗಾಗಿ ನಿಮ್ಗೆ ತೊಂದರೆ ಕೊಡ್ತಾ ಇದ್ದಾನೆ ಅವನು. ಓ ಹೌದಾ? ತಪ್ಪು ತಿಳ್ಕೊಬೇಡಿ ಪ್ಲೀಸ್. ಇರ್ಲಿ ಬಿಡಿ, ಪರವಾಗಿಲ್ಲ. ಮಗು ತಾನೆ, ಅವನೇನ್ ತೊಂದರೆ ಕೊಡ್ತಾನೆ? ಕೇಳಿಸ್ಕೊಂಡ್ರ? ಈಗ ಗೊತ್ತಾಯ್ತಾ? ಅದಕ್ಕೆ ನಿಮ್ ಮೇಲ್ ಕೋಪ ಬಂದಿರೋದು. ಮೊದ್ಲೆಲ್ಲ ನನ್ನ ಕರ್ಕೊಂಡೋಗಿ ಬಟ್ಟೆ ಕೊಡಿಸ್ತಿದ್ರಿ, ಕೇಕ್ ಆರ್ಡರ್ ಮಾಡ್ತಿದ್ವಿ, ಎಲ್ಲ ಡೆಕೋರೇಟ್ ಮಾಡ್ತಿದ್ವಿ. ಅದೆಲ್ಲ ಈ ಸಲ ಏನು ಮಾಡೇ ಇಲ್ಲ. ಅದಕ್ಕೆ ನನಗೆ ನಿಮ್ ಮೇಲ್ ಕೋಪ ಬಂದಿರೋದು. ಓಹೋ, ಹೌದಾ? ಅದಕ್ಕೇನಾ ಸರ್ ನಿಮ್ಗೆ ನನ್ ಮೇಲೆ ಅಷ್ಟೊಂದು ಕೋಪ ಬಂದಿರೋದು? ಸಾರಿ ಸರ್, ನನಗಿದೆಲ್ಲ ಗೊತ್ತೇ ಆಗಿಲ್ಲ, ಗೊತ್ತಾ? ಸರ್, ಆದ್ರೆ ನಿಮ್ಗೊಂದು ಸ್ಪೆಷಲ್ ಗೊತ್ತಾ? ನಾನಾಗ್ಲೇ ಕೇಕ್ ಆರ್ಡರ್ ಮಾಡಾಗೋಯ್ತು. ಹೆಂಗೆ? ನಿಜವಾಗ್ಲೂ ಅಮ್ಮ ಕೇಕ್ ಆರ್ಡರ್ ಕೊಟ್ರಾ? ಹೌದು, ಅದೆಲ್ಲ ಆಗ್ಲೇ ಆರ್ಡರ್ ಕೊಟ್ಟಾಗೋಯ್ತು. ಮತ್ತೆ ನಂಗೆ ಹೇಳಲೇ ಇಲ್ವಲ್ಲ. ಪ್ರತಿ ಸಲ ನನ್ನ ಕೇಳ್ತಿದ್ರಿ ತಾನೆ, ಈ ಸಲ ಏನು ಕೇಳೇ ಇಲ್ಲ. ಅಮ್ಮ ಅಮ್ಮ ಅಮ್ಮ, ಯಾವ ಫ್ಲೇವರ್ ಕೇಕ್ ಅಮ್ಮ? ಪ್ಲೀಸ್ ಹೇಳಮ್ಮ. ನೀವ್ ನನ್ ಮುದ್ದು ಮಮ್ಮಿ ಅಲ್ವಾ? ಓಹೋ, ಈಗ ಮಾತ್ರ ಮುದ್ದು ಚಿನ್ನು. ಹೇಳಮ್ಮ ಹೇಳಮ್ಮ. ಈ ಸಲ ಅಮ್ಮಂಗೆ ಇಷ್ಟ ಆಗೋ ಕೇಕ್ನ ಆರ್ಡರ್ ಕೊಟ್ಟಿರೋದು. ಅದ್ಯಾವುದು ಅಂತ ಹೇಳಲ್ಲ, ಸರ್ಪ್ರೈಸ್. ಅದಕ್ಕೆ ನಂಗೆ ಅಮ್ಮ ಅಂದ್ರೆ ತುಂಬಾ ಇಷ್ಟ. ಐ ಲವ್ ಯು ಸೋ ಮಚ್. ಐ ಲವ್ ಯು. ವಜ್ರದ ಒಡವೆ ತಗೊಳ್ಳಿಲ್ಲ ಅನ್ನೋಕ್ಕೋಸ್ಕರ ಒಂದು ಕ್ಷಣ ನನ್ನ ತಂಗಿನ ನಾನು ಅನುಮಾನ ಪಟ್ಬಿಟ್ಟೆ. ಒಂದ್ ವೇಳೆ ಇವಳು ಶಾಂತಿ ಆಗಿದ್ರೆ ರಾಘವ್ ಬರ್ಡೇ ನೆನಪಿರ್ಬೇಕಾಗಿತ್ತಲ್ಲ. ಇವಳು ನನ್ನ ತಂಗಿ ಅರ್ಚನಾನೇ. ಭಗವಂತ, ಒಂದು ಕ್ಷಣ
ನನ್ನನ್ನು ನಾನೇ ಅನುಮಾನ ಪಡೋ ಹಾಗೆ ಮಾಡ್ಬಿಟ್ಟಿಯಲ್ಲ. ರತ್ನ, ಏನಮ್ಮರೆ ನಿನಗೆ ಊಟಕ್ಕೆ ಬಾಕ್ಸ್ ಕಟ್ಟಿಟ್ಟಿದ್ದೀನಿ. ರಾತ್ರಿ ಮನೆಗೆ ಹೋದ್ಮೇಲೆ ಅಡಿಗೆ ಮಾಡ್ತಾ ಕುತ್ಕೊಂಡ್ಬಿಡ್ಬೇಡ, ಊಟ ಮಾಡಿ ನೆಮ್ಮದಿಯಾಗಿ ಮಲ್ಕೋ. ಆಯ್ತು. ಅಮ್ಮೋರೆ, ಆ ಏನೇ? ಅದು ನಂಗೊಂದ್ ಸಹಾಯ ಮಾಡ್ತೀರಾ? ಏನಮ್ಮ? ಊಟಕ್ಕೆ ಬಿಸಿ ಬಿಸಿ ಊಟ ಕಟ್ಟಿಟ್ಟಿದ್ದೀನಿ, ಇನ್ನೇನ್ ಊಟ ಬೇರೆ ಮಾಡಿಸ್ಬೇಕಾ? ಅಷ್ಟೊಂದ್ ತೊಂದ್ರೆ ತಗೋಬೇಡಿ. ನನಗೆ ನಿಮ್ಮಿಂದ ಒಂದ್ ಸಹಾಯ ಆಗ್ಬೇಕು. ಸಹಾಯನಾ? ಏನ್ ಸಹಾಯ? ಇದಕ್ಕಿದ್ದ ಹಾಗೆ ಕೇಳ್ತಿದ್ಯಲ್ಲ. ನಾನ್ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ರತ್ನಮ್ಮ, ನೀವು ಸರಿ, ಇದ್ರಲ್ಲಿ ತಪ್ಪು ತಿಳ್ಕೊಳ್ಳೋ ಅಂತದ್ದೇನಿದೆ? ಸುತ್ತಿ ಬಳಸಿ ಯಾಕೆ ಮಾತಾಡ್ತಾ ಇದ್ದೀರಾ? ಅದೇನು ಅಂತ ನೇರವಾಗಿ ಕೇಳಿ. ಕೇಳಿ ರತ್ನಮ್ಮ, ಏನ್ ವಿಷಯ? ಏನೂ ಇಲ್ಲ ಕಣ್ರಮ್ಮ, ಇಷ್ಟು ವರ್ಷ ಆಯ್ತು ನಾನ್ ನಿಮ್ಮ ಹತ್ರ ಈ ತರ ಸಹಾಯನ ಕೇಳಲೇ ಇಲ್ಲ. ಅದಕ್ಕೆ ತಪ್ಪು ತಿಳ್ಕೊಬೇಡಿ ಅಂತ ಕೇಳ್ತಾ ಇರೋದು. ಒಂದೆರಡು ಮೂರು ದಿನ ನಾನಿಲ್ಲೇ ಶಾಂತಿ ನಿವಾಸದಲ್ಲೇ ಇರೋಣ ಅಂತ. ಇರ್ಲಾ? ಅಮ್ಮೋರೆ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ. ಅಲ್ಲ, ನೀನ್ ಹೀಗೆ ಕೇಳ್ತಿದ್ಯಲ್ಲ, ಮನೇಲೇನಾದ್ರೂ ತೊಂದರೆ ಆಯ್ತೇನೆ? ಯಾಕೆ ರತ್ನಮ್ಮ, ಮಳೆಗಾಲದಲ್ಲಿ ಮನೆ ಏನಾದ್ರು ಸೋರ್ತಾ ಇದ್ಯಾ? ಹಂಗೇನಿಲ್ಲ ಕಣಮ್ಮ, ವಿಷಯ ಬೇರೆನೇ ಇದೆ. ಒಂದೆರಡು ದಿವಸದಿಂದ ನಮ್ಮ ಮನೆಯಲ್ಲಿ ನಾನ್ ಮಲ್ಕೊಂಡಿರುವಾಗ ರಾತ್ರಿ ಹೊತ್ತು ಶಾಂತಮ್ಮ ಕಾಣಿಸ್ಕೊತಿದ್ದಾರೆ ಕಣಮ್ಮ. ಹಾ, ಬೆಂಕಿ ಇಡ್ಬೇಕು. ಇವಳು ಹಿಂಗ್ ಗಾಬರಿಯಿಂದ ಎದ್ದಿತ್ತಿದ್ ನೋಡಿದ್ರೆ ನಮ್ ಚಿನ್ನು ಹೇಳ್ದಂಗೆ ಇವಳೇನೋ ತಪ್ಪು ಮಾಡಿರ್ಬೇಕು. ಏನ್ ಹೇಳ್ತಿದ್ದೀರಾ ರತ್ನಮ್ಮ ನೀವು? ಕಣಮ್ಮ, ದಿನಾ ರಾತ್ರಿ ಶಾಂತಮ್ಮ ನಮ್ಮ ಮನೆ ಹತ್ರ ಬಾಗ್ಲಿಗೆ ಬಂದು ರತ್ನಕ್ಕ ರತ್ನಕ್ಕ ಅಂತ ಕರೀತಾಳೆ. ನಂಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕೋ ಮನೆಗೆ ಹೋಗಕ್ಕೆ ಒಂಥರ ಆಗ್ತಿದೆ. ಅಯ್ಯಯ್ಯೋ, ಸತ್ ಹೋಗಿರೋರು 1 ವರ್ಷ ಆಗೋವರೆಗೂ ಕನ್ಸಲ್ ಬರಬಾರ್ದು ಅಲ್ವಾ ರತ್ನ? ಇವಳು ದಿನನಿತ್ಯ ಬರ್ತಿದ್ದಾಳೆ ಅಂತಂದ್ರೆ ಏನಿದು? ರತ್ನ, ಕನ್ಸಲ್ ಬಂದು ಆ ಶಾಂತಿ ಏನಾದ್ರೂ ನಿನ್ಗೆ ಹೇಳಿದ್ಲಾ? ಅಯ್ಯೋ, ಯಾಕೆ ಸುಮ್ನೆ ನಿಂತಿದ್ಯಾ? ಬಾಯ್ ಬಿಟ್ಟು ಹೇಳು. ಕನ್ಸಲ್ ಅವಳೇನಾದ್ರೂ ಬಂದು ಹೇಳಿದ್ಲಾ? ಎಲ್ರೂ ನನ್ನ ಬಿಟ್ಬಿಟ್ರಲ್ಲ, ಶಾಂತಿ ನಿವಾಸದಲ್ಲಿ ಎಲ್ರೂ ನನ್ನ ಮರ್ತು ಬಿಟ್ರಲ್ಲ ಅಂತ ಬಿಕ್ಕಿ ಬಿಕ್ಕಿ ಅಳಕ್ ಶುರು ಮಾಡಿದ್ಲು.